ನಂಜನಗೂಡು ನಗರಸಭೆ ವ್ಯಾಪ್ತಿಗೆ ಹೊಸದಾಗಿ ಸೇರ್ಪಡೆಯಾದ ಹಾಗೆ ಕಂದಾಯ ಬಡಾವಣೆಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಸುಮಾರು 4 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಅವರು ಶಂಕು ಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ನಗರದ ಜುಬಿಲಿಯಂಟ್ ಲೇಔಟ್, ರಾಮಸ್ವಾಮಿ ಲೇಔಟ್ನ ಮೊದಲ ಹಂತ, ಕಿತ್ತೂರು ರಾಣಿ ಚೆನ್ನಮ್ಮ ಮಾರ್ಗ ಹಾಗೆ ಶ್ರೀಕಂಠೇಶ್ವರ ಲೇಔಟ್ಗಳಲ್ಲಿ ರಸ್ತೆ, ಸಮತಟ್ಟು ಹಾಗೆ ಸಿಸಿ ಚರಂಡಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿ ಶಾಸಕರು ಮಾತನಾಡಿದ್ದಾರೆ. ನೂತನವಾಗಿ ನಗರಸಭೆ ವ್ಯಾಪ್ತಿಗೆ ಸೇರಿದ ಬಡಾವಣೆಗಳಲ್ಲಿ ಸಮಗ್ರ ಅಭಿವೃದ್ಧಿ ಕೈಗೊಳ್ಳೋಕೆ ತಮ್ಮ ಸರ್ಕಾರ ಕಂಕಣಬದ್ಧವಾಗಿದೆ ಎಂದಿದ್ದಾರೆ. ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅಭಿವೃದ್ಧಿಯಲ್ಲಿ ನಂಜನಗೂಡು ಕ್ಷೇತ್ರಕ್ಕೆ ಬಿಡುಗಡೆಯಾದ 50 ಕೋಟಿ ರೂಪಾಯಿಗಳ ಅನುದಾನದ ಪೈಕಿ ಸುಮಾರು 10 ಕೋಟಿ ರೂಪಾಯಿಯ ವೆಚ್ಚದಲ್ಲಿ ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳನ್ನು ಅಭಿವೃದ್ಧಿಪಡಿಸಲಾಗ್ತಾ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಗುಣಮಟ್ಟದ ಲೋಪದೋಷ ಅಥವಾ ವ್ಯತ್ಯಾಸ ಕಂಡು ಬಂದಲ್ಲಿ ತಕ್ಷಣವೇ ತಮ್ಮ ಗಮನಕ್ಕೆ ತರಬೇಕೆಂದು ಲೇಔಟ್ನ ನಿವಾಸಿಗಳಿಗೆ ಕಿವಿಮಾತನ್ನು ಕೂಡ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ನಗರಸಭೆ ಆಯುಕ್ತರು ಬಸವರಾಜ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೆ ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಮಾನವೀಯ ಸದಸ್ಯರು ಕೂಡ ಸ್ವಾಗತವನ್ನು ಬಯಸುತ್ತಾರೆ. ಅಶೋಕಪುರನ ಸಂಘದ ಸದಸ್ಯರು ಕೂಡ ಸ್ವಾಗತವನ್ನು ಬಯಸುತ್ತಾರೆ. ಕನ್ನಡಿಗೆ ನಾವು ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ. ಯಾಕಂದ್ರೆ ಕನ್ನಡಿ ಮಾಡಿದಾಗ ನಿಮಗೆ ಓಡಾಡಲಿಕ್ಕೂ ಅನುಕೂಲ. ಈ ಏನಾಗಿ ಕನ್ನಡಿ ಕಾರಣ ಬೇರೆ ಮಕ್ಕಳು ನೇರವಾಗಿ ರಸ್ತೆ ಮಧ್ಯದಲ್ಲಿ ಬರುವಂತದ್ದು ಮನೆ ಒಳಗಡೆ ಉತ್ಸಾಹವಿದೆ. ಅದರಿಂದ ಇದನ್ನೆಲ್ಲ ಕೂಡ ನಾವು ವಿಶ್ಲೇಷಣೆ ಮಾಡಿ ಮೊದಲನೇ ಆದ್ಯತೆ ಚರಂಡಿಗಳಿಗೆ ಕೊಟ್ಟು ರೋಡ್ ಅನ್ನ ಫಾರ್ಮೇಶನ್ ನಾವು ಮಾಡಿಕೊಡ್ತೀವಿ. ಅದ ನಂತರ ನೆಕ್ಸ್ಟ್ ಬರೋದ್ರಲ್ಲಿ ನಾವು ಕೃಷಿ ರಸ್ತೆನ ಅದನ್ನು ನಾವು ಕೈಗೊಳ್ತೀವಿ. ಅದು ಲಾಸ್ಟ್. ಈಗ ಮೊದಲನೇ ಆದ್ಯತೆ ನಾವು ಚರಂಡಿಗೆ ಕೊಟ್ಟು ರೋಡ್ ಫಾರ್ಮೇಶನ್ ಮೂವ್ಮೆಂಟ್ ನ ಐಸ್ ಮಾಡಲಿಕ್ಕೆ ನಾವು ಮಾಡಬೇಕು. ಈ ಒಂದು ಕ್ರಮದಲ್ಲಿ ತಮ್ಮ ಬಡಾವಣೆ ಸುಮಾರು 1 ಕೋಟಿ